ಈಗಾಗಲೇ ನಿಮ್ಮ ಒಗ್ಗಟ್ಟಿನ ಪರಿಣಾಮವಾಗಿ ಹಲವಾರು ಅಧಿಕಾರಿಗಳ ನನಗೆ ಫೋನ್ ಬರ್ತಾ ಇದೆ, ಪ್ರತಿಭಟನೆ ನಿಲ್ಲಿಸಿ ಅಂತೇಳಿ. ನಾವು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಪ್ರತಿಯೊಬ್ಬ ರೈತರಿಗೂ ತಲುಪುವ ತನಕ ನಮ್ಮ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೇವೆ. ಆದ್ದರಿಂದ ಭ್ರಷ್ಟ ಅಧಿಕಾರಿಗಳಿಗೆಲ್ಲ ಧಿಕ್ಕಾರ. 3 ಸಲ ತಹಸೀಲ್ದಾರ್ಗೆ ಕೇಳಬೇಕು, ಎಸಿ ಅವರಿಗೆ ಕೇಳಬೇಕು, ಜಿಲ್ಲಾ ಅಧಿಕಾರಿಗೆ ಕೇಳಬೇಕು. ಈ ನಿಟ್ಟಿನಲ್ಲಿ ನಾವು ಸಲ ಧಿಕ್ಕಾರ ಹೋಗುವ. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಲೇಖ ಮಾಡಿದ್ರು. ಭ್ರಷ್ಟಾಚಾರ ಕೃಷಿ ಇಲಾಖೆಯಲ್ಲಿ ತುಂಬಿ ಹೋಗಿದೆ, ರೆವಿನ್ಯೂಯಲ್ಲಿ ತುಂಬಿ ಹೋಗಿದೆ. ಇವತ್ತು ರೈತರ ಸಮಸ್ಯೆಗಳನ್ನು ಕೇಳುವರಿಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ನೀವು ಎಲ್ಲರ ಮನೆಯಲ್ಲಿ ಟಿವಿ ಇದೆ. ಒಬ್ಬ ಅಧಿಕಾರಿಗೆ ತೊಂದರೆ ಆದಾಗ ಇಡೀ ಆ ಯೂನಿಯನ್ ರಾಜ್ಯಾದ್ಯಂತ ದೇಶಾದ್ಯಂತ ಅಧಿಕಾರಿಗಳು ಒಟ್ಟಾಗಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವಂತದ್ದು ನಾವು ಕಂಡಿದ್ದೇವೆ. ಆದರೆ ಇವತ್ತು ಒಂದು ರೈತನಿಗೆ ನಿರಂತರವಾಗಿ ದೌರ್ಜನ್ಯ ನಡೆದಾಗ ಎಲ್ಲಿಯೂ ನಾವು ಒಗ್ಗಟ್ಟಾಗಿ ಆ ಅಧಿಕಾರಿಯನ್ನು ನಿಂದಿಸುವುದು, ಅಮಾನತು ಮಾಡಲಿಕ್ಕೆ ಹೋರಾಟ ಮಾಡುವುದು ನಾವು ಕಾಣ್ತಾ ಇಲ್ಲ. ಈ ವೀಕ್ನೆಸ್ ಅನ್ನು, ಈ ವೈಫಲ್ಯತೆಯನ್ನು ಹಿಡಿದುಕೊಂಡು ಇವತ್ತು ಅಧಿಕಾರಿಗಳು ಅವರಿಗೆ ಬೇಕಾದ ಹಾಗೆ ಮಾಡ್ತಾ ಇದ್ದಾರೆ. ನಾವು ಗಮನಿಸಿರ್ಬೋದು. ಈಗಾಗಲೇ ಬೆಳೆ ವಿಮೆಯ ಒಟ್ಟು ಎಷ್ಟು ಮುಂದಿನ ನಿಮಗೆ ಈ ಸಮಯದಲ್ಲಿ ಬೆಳೆ ವಿಮೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಕಷ್ಟಪಟ್ಟ ಹಣ ಹೆಕ್ಟೇರಿಗೆ 6,400 ಕಟ್ಟಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ನಾವು ಸೇರಿ 44,000 ಕಟ್ತೇವೆ. ಆ 44,000ಕ್ಕೆ ಕೊಲೆ ರೋಗ, ಹವಾಮಾನ ವೈಫಲ್ಯತೆ ಆದಾಗ, ಪ್ರಕೃತಿ ವಿಕೋಪ ಆದಾಗ ಎಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆಯ ತಪ್ಪಲ ಪ್ರದೇಶದ ಪಶ್ಚಿಮ ಘಟ್ಟದ ಗೋಳಿಕೋಟೆ ತನಕ ಆಗಿರುತ್ತದೆ. ಆದರೂ ಕೂಡ ಅದು ಉಲ್ಲೇಖ ಆಗಿಲ್ಲ ಎಂಬ ನೆಲೆಯಲ್ಲಿ ನಮಗೆ ಹಣ ಬರಲಿಲ್ಲ. ಅದರ ನಿಮ್ಮ ಬೆಳೆ ವಿಮೆ ಯಾರು ಯಾವುದೇ ವಿಮೆ ಕಟ್ಟಬೇಕಿದ್ರೆ ಕಂಡೀಷನ್ ಇರ್ತದೆ. ಅದಕ್ಕೆ ಎಷ್ಟು ಮೊತ್ತವನ್ನು ಸ್ಯಾಂಕ್ಷನ್ ಮಾಡಬಹುದು ಅಂತ ಹೇಳಿ ನಾವು ಗಮನಿಸಿರಬೇಕು. 44,000 ಕಟ್ಟಿದರೆ 1,29,000 ಕ್ಲೈಮ್ ಆಗಬೇಕು ನಮಗೆ ಹೆಕ್ಟೇರಿಗೆ. ಒಂದು ಹೆಕ್ಟೇರ್ ಅಂದ್ರೆ 2.5 ಎಕರೆ. ಈ 2.5 ಎಕರೆಗೆ 1,29,000 ರೂಪಾಯಿ ಕ್ಲೈಮ್ ಮಾಡಬೇಕು. ನಾವು ಎಷ್ಟು ಕಟ್ಟಿದ್ದೇವೆ ನಮಗೆ ಅನಿಸಬಹುದು. ನಾನು ಕಟ್ಟಿದ್ದು ಕೇವಲ 6,400 ಅಂತೇಳಿ. ಉಳಿದ ಮೊತ್ತವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಟ್ತದೆ. ಆ ಉಳಿದ ಮೊತ್ತ ಯಾವುದು ಹೇಳಿ? ಇವತ್ತು ರಾಜ್ಯ ಸರ್ಕಾರ ಕಟ್ಟಲಿ, ಕೇಂದ್ರ ಸರ್ಕಾರ ಕಟ್ಟಲಿ, ನಾವು ನೀವು ಕಟ್ಟಿದ ಟ್ಯಾಕ್ಸಿನ ಹಣದಿಂದ ನಮ್ಮ ಹಣವೇ 44,000 ರೂಪಾಯಿ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ 44,000 ರೂಪಾಯಿ ನಾವು ಕಟ್ಟಿದಾಗ ನಾವೇ ಕಟ್ಟಿದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಚಹಾ ಕುಡಿಯುವಾಗ, ಯಾವುದೇ ಆಹಾರ ಉತ್ಪನ್ನ ತರುವಾಗ, ಗೊಬ್ಬರ ತರುವಾಗ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ವ್ಯವಹಾರ ಮಾಡ್ತೀರಾ. ಸಣ್ಣ ಪುಟ್ಟ ವ್ಯವಹಾರ ಇದ್ರು ಕೂಡ ಟ್ಯಾಕ್ಸ್ ಕಟ್ಟಿ, ಲೋನ್ ಸ್ಯಾಂಕ್ಷನ್ ಆದ್ಮೇಲೆ GST ಅದರಲ್ಲಿ ಕಟ್ ಮಾಡ್ಕೊಳ್ತಾರೆ. ಎಲ್ಲವನ್ನೂ ಟ್ಯಾಕ್ಸ್ ಕಟ್ಟಿ ವ್ಯವಹಾರ ಮಾಡುವಾಗ ಅದೇ ಹಣವನ್ನು 44,000 ರೂಪಾಯಿ ನಾವು ಕಟ್ಟಿದಾಗ ನಮಗೆ 1,29,000 ರೂಪಾಯಿ ಹೆಕ್ಟೇರ್ಗೆ ಕೊಡಬೇಕು. ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡದ ಕಾರಣ ನಮಗೆ ಈ ಹಿಂದೆ ನಮ್ಮ ಮನಸ್ಸಲ್ಲಿ ಇರಬಹುದು ಅತಿ ಹೆಚ್ಚು ಮೊತ್ತ ಬಂದಿರುತ್ತದೆ ಅಂತೇಳಿ. ಇಲ್ಲ, ನಮಗೆ ಬಂದಿರುವುದು ಈ ತನಕ ಕೂಡ ಕೇವಲ 40%, ಹೈ ಬಂದ್ರೆ 40%. ಅಂದ್ರೆ 1,40,000 ಸಿಕ್ಕಿರ್ಬೋದು ಅಷ್ಟೇ. ಈ ಸಲ ಅಂತೂ ಕಟ್ಟಿದ ಮೊತ್ತವು ಸಿಕ್ಕಿಲ್ಲ. ನಾವು ಮೊನ್ನೆ ತಾನೇ ಬೆಳೆ ವಿಮೆಯ ತರಾತುರಿಯಲ್ಲಿ ಅಕ್ಟೋಬರ್ ಅಲ್ಲಿ ಬರಬೇಕು, ನವೆಂಬರ್ ಅಲ್ಲಿ ಬರಬೇಕು, ಬರಲಿಲ್ಲ. ಆಮೇಲೆ ಡಿಸೆಂಬರ್ ಅಲ್ಲಿ ನಾವು ಪ್ರತಿಭಟಿಸಿದ ಮೇಲೆ ಬಂತು. ನಮ್ಮ ರೈತರಲ್ಲಿ ಒಂದು ಸ್ವಭಾವ ಇದೆ. ನಾವು ನಮಗೆ ಸ್ವಂತಕ್ಕೋಸ್ಕರ ಸಮಯವನ್ನು 24 ಗಂಟೆ ಕಳೆಯುತ್ತೇವೆ. ಸಾರ್ವಜನಿಕವಾಗಿ ಒಟ್ಟು ಸೇರಿ 1.5 ಗಂಟೆ ನನಗೆ ಸಮಯ ಕೊಡಲು ಈ ವೈಫಲ್ಯ ಕಂಡು ಇವತ್ತು ನಿಮ್ಮ ವಿಎ ಇರ್ಬೋದು, ಉಗ್ರಾಣಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, DTC ಇರ್ಬೋದು, ಎಸಿ ಅವರು ಎಲ್ಲರಿಗೆ ಗೊತ್ತು ನಿಮ್ಮ ವೀಕ್ನೆಸ್. ಅದನ್ನು ಕಂಡು ನಿಮ್ಮ ಮೇಲೆ ನಿಮ್ಮ
ನಿಮ್ಮ ಬದುಕಿನ ಮೇಲೆ ಚೆಲ್ಲಾಟ ಆಡುವಂತ ಅಧಿಕಾರಿಗಳಿಗೆ ನಾವೇ ಕಾರಣ. ಯಾಕಂದ್ರೆ ರೈತರು ಒಗ್ಗಟ್ಟಾಗುವುದಿಲ್ಲ. ಈಗಾಗಲೇ ನಾನು ಗಮನಿಸಿದ ಅನೇಕ ಫೋನ್ಗಳು ಬರ್ತಾ ಇತ್ತು, ನಮಗೆ ಬಂದಿದೆ ಅಂದ್ರೆ ಇವತ್ತು ಬಂದವರ ಸಂಖ್ಯೆ ನೋಡಿ, ನಿಮಗೆ ಈಗಾಗಲೇ ಮೊಬೈಲ್ ತೆಗೆದು ನೋಡಿ, ಕೇವಲ ಇವತ್ತು ಪ್ರತಿಭಟನೆ ಇದೆ ಅಂತ ಮಾತ್ರಕ್ಕೆ ಹಾಕಿದ್ದಾರೆ. ಇವತ್ತು ಈ ಬೆಳೆ ವಿಮೆಯ ವಿಮಾಧಿಕಾರಿ ನನಗೆ 3 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ನಿಲ್ಲಿಸಿ. ಕೊನೆಗೆ ಒಪ್ಪದಿದ್ದಾಗ ತೋಟಗಾರಿಕೆ ಇಲಾಖೆ ಅವರಿಂದ ಫೋನ್ ಮಾಡಿಸ್ತಾರೆ, ಅಧಿಕಾರಿಗಳಿಂದ ಪ್ರೆಷರ್ ಹಾಕಿಸ್ತಾರೆ. ಒಂದಿಷ್ಟು ಅಧಿಕಾರಿಗಳಿಂದ ಪ್ರತಿಯೊಬ್ಬ ರೈತರಿಗೆ ನಾನು ಕೋಡಿಂಬಾಳದ ಭಾಗದವರು ಕೇಳಿದ ಹಾಗೆ ಸೊಸೈಟಿಯಿಂದ ಫೋನ್ ಮಾಡಿಸ್ತಾರೆ, ಇವತ್ತು ನಾಳೆ ಎಲ್ಲ ನಾಂದು ಬರ್ತದೆ, ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಅಲ್ಲಿ ಅಧಿಕಾರಿಗಳಿಂದ ಫೋನ್ ಮಾಡಿಸ್ತಾರೆ. ಆದ್ದರಿಂದ ಆಲೋಚನೆ ಮಾಡಬೇಕು. ನಮ್ಮ ಬದುಕು, ನಾವು ಟ್ಯಾಕ್ಸ್ ಕಟ್ಟಿದ ಹಣ, ನಮ್ಮ ಜೀವನ, ನಮ್ಮ ಮಕ್ಕಳು ನಾವೇ ಸಾಕಬೇಕು. ಆ ದೃಷ್ಟಿಯಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷಗಳ ಅಡಿಯಾಗದೆ ಪಕ್ಷಾತೀತವಾಗಿ ಹೋರಾಟ ಮಾಡುವ ಮನಸ್ಥಿತಿಯನ್ನು ರೈತರು ಯಾವಾಗ ನಾವು ಒಗ್ಗೂಡಿಸಿಕೊಂಡು ಇಟ್ಟಾಗ ಮಾತ್ರ ನಮಗೆ ನಮ್ಮ ದೇಶದಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ಗ್ರಾಮದಲ್ಲಿ ಆಗಲಿ ಅಧಿಕಾರಿಗಳು ನಿಮಗೆ ಸಂದಾಯ ಆಗಬೇಕಾದಂತ ಒಂದು ಹಣವನ್ನು ಭ್ರಷ್ಟಾಚಾರ ಮಾಡಲಿಕ್ಕೆ ನೇರ ಖಾತೆಗೆ ಹಾಕ್ತಾರೆ. ಇವತ್ತು ನಾವು ಅವರಿಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ಒಂದು ಗುಂಪು ಹೊರಟ್ರೆ ಇನ್ನೊಂದು ಗುಂಪು ವಿರೋಧಿಸ್ತದೆ, ಇನ್ನೊಂದು ಗುಂಪು ಹೊರಟ್ರೆ ಮತ್ತೊಂದು ಗುಂಪು ವಿರೋಧಿಸ್ತದೆ. ಈ ವೀಕ್ನೆಸ್ ಕಂಡು ಈ ಅಧಿಕಾರಿಗಳು ನಮ್ಮ ಜೀವನದಲ್ಲಿ ಚೆಲ್ಲಾಟ ಆಡ್ತಾರೆ. ಇವತ್ತು ಇದರಲ್ಲಿ ಪ್ರತಿಯೊಬ್ಬ IAS ಅಧಿಕಾರಿ BC ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಯಾಕೆ ಇಲ್ಲದೆ ಇಷ್ಟು ವಿಳಂಬ? ನಾನು ಒಂದೇ ಒಂದು ಮಾತು ಹೇಳ್ತಿರುವಂತದ್ದು, ಬಂಧುಗಳೇ, ತಾಕತ್ತಿದ್ರೆ ಜಿಲ್ಲಾಧಿಕಾರಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿ ಯಾಕೆ ವಿಳಂಬ ಅಂತ ಹೇಳಿ. ಅದು ಯಾತಕ್ಕೋಸ್ಕರ ಹೇಳ್ತಾ ಇಲ್ಲ. ಇವತ್ತು ಬಿಜೆಪಿ, ಕಾಂಗ್ರೆಸ್, JDS ಅಲ್ಲ, ಪಕ್ಷಾತೀತವಾಗಿ ಕಿಶೋರ್ ಪಟೇಲ್ ಭಾಗೀರಥಿ ಮುರಳೀಧರನಿಂದ ಹಿಡಿದು ಅಶೋಕ್ ರೈಗಳಿಂದ ಹಿಡಿದು ಎಲ್ಲರೂ ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ, ರೈತರ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಆದರೂ ಕೂಡ ನಿಮ್ಮ IAS ಅಧಿಕಾರಿಗಳು ಕ್ಯಾರೇ ಬಿಡಿಕಾಸು ಮರ್ಯಾದೆ ಕೊಡ್ಲಿಲ್ಲ, ಜನಪ್ರತಿನಿಧಿಗಳ ಕ್ಯಾರೇ ಮಾಡಿಲ್ಲ. ಯಾಕೆಂದ್ರೆ ರೈತರಿಗೆ ಅವ್ರಿಗೆ ಗೊತ್ತಿದೆ, 10 ರೂಪಾಯಿ ಹಾಕಿದ್ರೆ ಸಾಕು, ಮುಚ್ಚಿಕೊಂಡು ಮನೆಗೆ ಹೋಗಿ ಮಲಗ್ತಾರೆ ಅಂತ ಹೇಳಿ. ನಾವು ಇವತ್ತು ಕೂಡ ಮಾಡ್ತಿರುವುದು ಅದನ್ನೇ. 1 ರೂಪಾಯಿ ಹಾಕಿ 50 ರೂಪಾಯಿ ಹಾಕಿ ನಿಮ್ಮನ್ನು ತಲೆಗೆ ಮಾಡಿದ ಕೋಟಿ ಹಣವನ್ನು ಇವತ್ತು ಇದರಲ್ಲಿ ಹಗರಣ ಮಾಡಿದ್ದಾರೆ. ಇದಕ್ಕೆ ನೇರ ಜಿಲ್ಲಾಧಿಕಾರಿ ಅವರ ಕೈವಾಡ ಇದೆ. ಇವತ್ತು ವಿಪರ್ಯಾಸದಲ್ಲಿ ಡೆಮಾಕ್ರಸಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಇವತ್ತು ಕಾರ್ಯಾಂಗ ವ್ಯವಸ್ಥೆ ನಾವು ಹೇಳ್ತೇವೆ, ನಾಯಿಯನ್ನು ಅಲ್ಲಾಡಿಸ್ತದೆ ಅಂತ ಹೇಳಿದಾಗ ಇವತ್ತು ಜನಪ್ರತಿನಿಧಿಗಳು ಕಾನೂನು ಮಾಡುವುದು, ಇಂಪ್ಲಿಮೆಂಟ್ ಮಾಡಿದ ಮಾತ್ರ ಜನಪ್ರತಿನಿಧಿಗಳು. ಇವತ್ತು ಅದರ ಕಾರ್ಯಾಂಗ ವ್ಯವಸ್ಥೆ ಸರಿ ಇಲ್ಲ. ಸಂಪೂರ್ಣ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಉನ್ನತ ಮಟ್ಟ ಅಧಿಕಾರಿ ನಾವು ಹಿಂದೆ ಹೇಳ್ತಿರುವುದು ಜಾತಿ ಪದ್ಧತಿ ಇತ್ತು ಅಂತೇಳಿ. ಈಗ ಶೈಕ್ಷಣಿಕ ವಿದ್ಯಮಾನ ಜಾತಿ ಪದ್ಧತಿ ಇದೆ. ಯಾಕೆಂದ್ರೆ ನೀವು DC ಹತ್ರ ಮಾತಾಡುವಾಗಿಲ್ಲ, IAS ಆಫೀಸರ್ ಹತ್ರ ಮಾತಾಡುವಾಗಿಲ್ಲ, KAS ಆಫೀಸರ್ ಹತ್ರ ಮಾತಾಡುವಾಗಿಲ್ಲ. ಯಾಕಿಲ್ಲ ಅಂದ್ರೆ ಇವತ್ತು ವಿದ್ಯಾವಂತ ರೈತರಿದ್ದೇವೆ. ನಾವು ಗಮನಿಸಿರ್ಬೋದು, ಇದರಲ್ಲಿ ಒಂದಷ್ಟು ಜನ ಇಂಜಿನಿಯರ್ ಆದವರಿದ್ದಾರೆ, MSc ಆದವರಿದ್ದಾರೆ, BA ಆದವರಿದ್ದಾರೆ, MA ಆದವರಿದ್ದಾರೆ. ಎಲ್ಲ ರೀತಿಯ ಪದವಿ ಪಡೆದುಕೊಂಡು ನಾವು ರೈತರಾಗಿದ್ದೇವೆ. ಈ ಪುರಸಭೆ ಅಧಿಕಾರಿಗಳಿಗೋಸ್ಕರ ನಾವು ನಮ್ಮ ಜೀವನವನ್ನು ಬಲಿಕೊಡಬೇಕಾ? ಇವತ್ತು ಎಲ್ಲರಿಂದ ಅವುಗಳು ಬಂದಿದೆ ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ನೀವು ಒಂದು ಖುಷಿ ಇರಬಹುದು, ಇವತ್ತೇನೋ ಪ್ರತಿಭಟಿಸಿ ಬೆಲೆ ವಿಮೆ ಸಿಗ್ತದೆ ಅಂತ ಹೇಳಿ. ಅದರ ಜೊತೆ ಎಲ್ಲರ ಮುಖದಲ್ಲಿ ಇರುವಂತದ್ದು ಏನಾಗ್ತದೆ, ಇವತ್ತು ನಿನ್ನೆ ಬಂದಂತ ಗಾಲಿಗೆ ಎಷ್ಟು ಅಡಿಕೆ ಮರ ಹೋಗಿದೆ ಎಂಬ ಆತಂಕದಲ್ಲಿ ನೀವಿದ್ದೇನೆ. ಈ ಗೌರ್ಮೆಂಟ್ ಅಧಿಕಾರಿಗಳಿಗೆ
ಮತ್ತು ಕಟ್ಟಿರುವ ಬೆಳೆ ವಿಮೆ ಪರಿಹಾರ 2024ನೇ ಸಾಲಿನ ಸಿಕ್ಕಿರುವ ಮಾನದಂಡದ ಬಗ್ಗೆ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ವತಿಯಿಂದ ಮಾಹಿತಿ ಹಂತದಲ್ಲಿ ಕೇಳಿದ ಬಗ್ಗೆ ಮಾಹಿತಿ ನೀಡಿದ್ದಾರೆ. 2024-25ನೇ ಸಾಲಿನಲ್ಲಿ ಕಡಬ, ಬೆಳ್ತಂಗಡಿ ಮತ್ತು ಸುಳ್ಯ ತಾಲೂಕಿನ ವಿಮಾ ಘಟಕಗಳಲ್ಲಿ ದಾಖಲಾಗಿರುವ ಹವಾಮಾನ ನಿಯತಾಂಕಗಳು ವರದಿಯನ್ನು ಕರ್ನಾಟಕ ರಾಜ್ಯ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕೇಂದ್ರದಿಂದ ಪಡೆದು ಒಬ್ಬ ರೈತ ಅವರ ಬಜೆಟ್ ಅನ್ನು ನೋಡಿ ಅವನಿಗೆ ತನ್ನದೇ ಆದ ಸಾಮಾನುಗಳನ್ನು ತಾನು ಬೇಕಾದಲ್ಲಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದಯವಿಟ್ಟು ಇದನ್ನು ನಮ್ಮ ಅಣ್ಣನಂದಿರಾದ ಎಲ್ಲರೂ ನೀವು ಗಮನಿಸಬೇಕು. ಹಾಗೆ ನಾವು ರೈತರು, ನಾನು ಒಬ್ಬ ರೈತ, ನನ್ನ ಅಜ್ಜನ ಕಾಲದಿಂದಲೇ ರೈತ. ನನ್ನ ಅಪ್ಪ ರಾಮಭಟ್ರ ಒಡನಾಡಿಯಾಗಿದ್ದರು ಸುಮಾರು 25 ವರ್ಷ. ನಾವು ಜಮೀನ್ದಾರಾಗಿದ್ದೆವು. ಆಮೇಲೆ ಒಕ್ಕಲತನದಲ್ಲಿ ಕೆಲವು ಜಮೀನುಗಳೆಲ್ಲ ಹೋಯಿತು. ಆದ್ದರಿಂದ ನಮ್ಮ ಇದ್ದ ಸ್ವಲ್ಪ ಜಮೀನಲ್ಲಿ ನಾವೆಲ್ಲ ಕಷ್ಟಪಟ್ಟು ನಾವು ದುಡಿದು ಮೇಲೆ ಬರ್ತಾ ಇದ್ದೇವೆ. ಎಂತ ಬಂದ್ರು 1 ವರ್ಷ ಕೊಳೆದು ಹೋಗ್ತಾ ಇದ್ದೇವೆ. ನಮ್ಮ ಸಾಲದ ಕಟ್ಟುಗಳೇ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಗಮನಿಸಬೇಕು. ನಮ್ಮ ರೈತರಿಗೆ ನಮ್ಮ ಎಲ್ಲ ಬೆಳೆಗಳಿಗೂ ನಾವು ಬೆಂಬಲ ಬೆಲೆಗಳನ್ನು ಪಡ್ಕೊಳ್ಬೇಕು. ನಾನೀಗೊಂದು ಗೊಬ್ಬರ ವ್ಯಾಪಾರಿ, ನಾನೊಂದು ಗೊಬ್ಬರವನ್ನು ವ್ಯಾಪಾರ ಮಾಡ್ತೇನೆ, ಮೀನು ಗೊಬ್ಬರವನ್ನು. ನಾನದನ್ನು ಗೊಬ್ಬರ ತಯಾರು ಮಾಡುವಾಗಲೇ ನನ್ನ ಗೊಬ್ಬರವನ್ನು ಎಷ್ಟು ರೇಟಿಗೆ ಮಾರಬೇಕೆಂಬ ಒಂದು ಆಲೋಚನೆಯಲ್ಲಿ ಇಟ್ಟುಕೊಂಡು ನಾನು ಅದನ್ನು ತಯಾರು ಮಾಡಿ ಆ ರೇಟಿಗೆ ಮಾರ್ತೇನೆ. ಆದರೆ ನಮಗೆ ರೈತರಿಗೆ ಆ ಪರಿಸ್ಥಿತಿ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ ರೈತರು ನಾವು ಒಗ್ಗಟ್ಟಾದರೆ ಈ ದೇಶದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ನಾವು ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಂತಹ ಸಂಘಟನೆಗಳು ಕಾರ್ಯಕರ್ತರಾಗಲಿ ಎಂಬ ಆಶಯದೊಂದಿಗೆ ಬರುವ ಇದೇ ತಾರೀಕು 24, 25, 26ರಂದು ನಮ್ಮ ಗೋಳಿತೂರಿನಲ್ಲಿ ನಾವೊಂದು ಶಾಲೆಯನ್ನು ಕಟ್ಟಿದ್ದೇವೆ. ನಮ್ಮ ಶತಮಾನೋತ್ಸವದಲ್ಲಿ ನಮ್ಮ ಅರಿವು ಮೂಡಲಿಕ್ಕೆ ಪ್ರಾರಂಭ ಆಗಿದೆ. ಇದು ಇನ್ನಷ್ಟು ಶೀಘ್ರವಾಗಿ ಅತಿ ಮುಖ್ಯವಾಗಿ ಸಂಪೂರ್ಣವಾಗಿ ಬರುವ ಈ ಸಂದರ್ಭದಲ್ಲಿ ಕೇಳಿಸಿಕೊಳ್ಳುವಂಥದ್ದು, ಭ್ರಷ್ಟಾಚಾರ ವಿರೋಧಿಸುವಂಥದ್ದು. ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಇದೇ ಭ್ರಷ್ಟಾಚಾರದ ಬಗ್ಗೆ. ಕಸ್ತೂರಿಗಳನ್ನು ವರದಿ ಬಂತು, ಅದರ ಮೇಲೆ ಊರಿನಲ್ಲಿ ಕುಸಿದುಕೊಳ್ಳುವಂಥದ್ದು ಬಂತು, ಕಾಡಲ್ಲಿರುವಂತಹ ಪ್ರಾಣಿಗಳನ್ನು ಊರಲ್ಲಿ ತಂದು ಬಿಡುವಂಥದ್ದು ಬಂತು. ಒಂದಲ್ಲ ಎರಡಲ್ಲ, ಈ ಭ್ರಷ್ಟಾಚಾರದ ಪಟ್ಟಿ ಅದು ಎಷ್ಟೋ ಇರುವಂಥದ್ದು ಉತ್ತರವಾಗಿ ಒಂದಲ್ಲ ಒಂದು ಕಾರಣಕ್ಕೆ ನಡೀತಾನೇ ಇರ್ತದೆ. ಎರಡನೆಯದು, ರೈತರಿಗೆ ಕಾರ್ಯಾಂಗ ವ್ಯವಸ್ಥೆಯಿಂದ ಅನ್ಯಾಯವಾದಾಗ ನ್ಯಾಯ ಒದಗಿಸಲು ರೈತರ ಜಾಗೃತಿ ಮೂಡಿಸಿ ಹೋರಾಟ ಮಾಡುವಂಥದ್ದು. ಆಗ ತಾನೇ ಹೇಳಿದ್ದೇನೆ, ಈ ಹೋರಾಟದ ಫಲ ಇವತ್ತು ಇಷ್ಟು ಜನ ರೈತರು ಸೇರುವುದು ಎದ್ದು ಕಾಣ್ತಾ ಇರುವಂಥದ್ದು. ಕಾರ್ಯಾಂಗ ವ್ಯವಸ್ಥೆಯಿಂದ ತೊಂದರೆಯಾದಾಗ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ನಾವು ಆರಿಸಿ ಕಳಿಸಿದಂತಹ ಅದೇ ರೀತಿಯಲ್ಲಿ ಆ ಆರಿಸಿ ಕಳಿಸಿದಂಥ ಜನ ನಾಯಕರುಗಳ ಕೈ ಕೆಳಗಡೆ ಕೆಲಸ ಮಾಡುತ್ತಿರುವಂಥ ಸರ್ಕಾರದ ಅಧಿಕಾರಿಗಳು ಬಹಳಷ್ಟು ರೀತಿಯಲ್ಲಿ ರೈತರನ್ನ ತಮ್ಮ ವಿಶೇಷ ಬುದ್ಧಿವಂತಿಕೆಯಿಂದ, ಅದನ್ನು ನಾನು ಬುದ್ಧಿವಂತಿಕೆ ಅಂತ ಹೇಳ್ತಾ ಇಲ್ಲ, ಅಂತೂ ಅವರ ಬುದ್ಧಿವಂತಿಕೆಯಿಂದ ಜನರನ್ನ ಮೋಸ ಮಾಡುವುದಕ್ಕೆ, ಮಂಗಳ ಮಾಡುವುದಕ್ಕೆ ಹೊರಟಿರುವಂಥದ್ದು. ಆದರೆ ನಮ್ಮ ಜನರು ಸಹ ಬಹಳಷ್ಟು ಎಚ್ಚರ ಹೊಂದಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ, ಜಾಗೃತಿ ವಹಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾರಣ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ಇರ್ತದ್ದು. ಅಂತ ರೈತರ ಕಾರ್ಯಾಂಗದಿಂದ ಆಗುವುದು ಯಾವುದೇ ತೊಂದರೆಗಳಿಗೂ ರಕ್ಷಣೆಯನ್ನು ಕೊಡುವಂಥದ್ದು ನಮ್ಮ ಈ ಒಂದು ವೇದಿಕೆಯ ಉದ್ದೇಶ. ಮೂರನೆಯದಾಗಿ, ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾದಾಗ ಜನಸಾಮಾನ್ಯರಿಗಾಗಿ ಹೋರಾಟ ಮಾಡುವಂಥದ್ದು ನಮ್ಮ ಇನ್ನೊಂದು ಅತಿ ಮುಖ್ಯವಾದಂಥ ವಿಚಾರ. ಮೂಲಭೂತ ಸೌಕರ್ಯಗಳು, ಅದು ನೀರಿರಬಹುದು, ಭೂಮಿ ಇರಬಹುದು, ಅನ್ನ ಇರಬಹುದು, ವಸತಿ ಇರಬಹುದು, ಇದು ಮೂಲಭೂತ ಸೌಕರ್ಯಗಳಿಗೆ ಬರುವಂಥದ್ದು. ಈ ಎಲ್ಲದಕ್ಕೂ 16 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಇನ್ನು ಕೆಲವು ವಿಚಾರಗಳಲ್ಲಿ ಯಶಸ್ಸನ್ನು ಕಾಣುವ ಕೊನೆಯ ಹಂತದಲ್ಲಿ ಇದ್ದೀವಿ ಅಂತ ಹೇಳುತ್ತಾ, 4ನೇ ವಿಚಾರ, ನಾಗರಿಕ ಶಿಷ್ಟಾಚಾರದ ಬಗ್ಗೆ ನೈತಿಕ ಜಾಗೃತಿ ಮೂಡಿಸುವಂಥದ್ದು. ಇದು ಸರ್ಕಾರ ಮಾಡುವಂಥದ್ದಲ್ಲ ಅಥವಾ ಇನ್ನೊಬ್ಬರು ಮಾಡುವಂಥದ್ದಲ್ಲ. ಆದರೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅನ್ನುವಂಥದ್ದು ನೈತಿಕತೆಯ ಬಗ್ಗೆ, ನಾಗರಿಕ ಶಿಷ್ಟಾಚಾರದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡು ಬಿಟ್ಟು ಮೊದಲು ಆ ಶಿಷ್ಟಾಚಾರವನ್ನು ನಾವು ಮನೆಗಳಲ್ಲಿ ಪಾಲಿಸಿದರೆ, ನಮ್ಮ ಪ್ರತಿಯೊಂದು ಕರ್ತವ್ಯದಲ್ಲಿಯೂ ಪಾಲಿಸುತ್ತಾ ಬಂದಾಗ ಈ ವೇದಿಕೆಗೆ ವಿಶೇಷವಾದಂಥ ಅರ್ಥ ಬರುತ್ತೆ. ಜನ ನಮ್ಮೊಟ್ಟಿಗೆ ಬರ್ತಾರೆ, ನೈತಿಕತೆಯಿಂದ ಬರ್ತಾರೆ, ಅನೈತಿಕತೆಯಿಂದ ಅಲ್ಲ. ಅನೈತಿಕತೆಯ ಮಾರ್ಗವನ್ನು ನಮ್ಮ ದೇಶದ ಬಹಳಷ್ಟು ಕಡೆಗಳಲ್ಲಿ ತುಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ನಮ್ಮ ಒಂದು ಜನರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಜನಹಿತ ರಕ್ಷಣಾ ವೇದಿಕೆಯ ಅತಿ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಅಂತ ಹೇಳುತ್ತಾ, ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಕಾಳಜಿಯನ್ನು ಮೂಡಿಸುವಂಥದ್ದು ಜನಹಿತ ರಕ್ಷಣಾ ವೇದಿಕೆಯ ಇನ್ನೊಂದು ಪ್ರಮುಖ ವಿಚಾರ.